ಮಿಂಕು ನವಿಲು ಒಂದು ಗಿಡದ ಬಳಿ ಕುತ್ಕೊಂಡಿತ್ತು. ಆಗ ಚಿನ್ನು ಮುನ್ನು ಅವರ ಬಳಿ ಬರುತ್ತೆ. ಮಿಂಕು ಮಾವ ನಮಗೊಂದು ಕತೆ ಹೇಳ್ತೀಯಾ? ನೀವು ಕತೆ ಹೇಳಿದ್ರೆ ಕೇಳಕ್ಕೆ ನಮ್ಗೆ ತುಂಬಾ ಇಷ್ಟ. ಸರಿ ಮಕ್ಕಳ, ನಾನು ನಿಮಗೊಂದು ಸೂಪರ್ ಕತೆ ಹೇಳ್ತೀನಿ. ಅದರಿಂದ ನಿಮಗೆ ನಿಮ್ಮ ಭಯ ಕೆಲವು ಸರಿ ನಿಮಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ. ಕೇಳಿ ಈಗ. ಒಂದು ಗಿಳಿ ಇತ್ತು. ಅದರ ಹೆಸರು ಚಿರ್ಕುಟ್ ಅಂತ. ಅದ್ರ ಹುಟ್ಟಿದಾಗಿನಿಂದ ಅದಕ್ಕೆ ಒಂದೇ ಸಮಸ್ಯೆ. ಸಮಸ್ಯೆ ಏನು ಮಾವ? ಅರೆ ತಡ್ಕೋ, ಹೇಳ್ತಾ ಇದ್ದೀನಲ್ವಾ. ಅರ್ಜೆಂಟಾ, ನಡುವಲ್ಲಿ ನಿಲ್ಲಿಸ್ಬೇಡ. ನಾನಿವಳಿಗೆ ಯಾವಾಗೂ ಹೇಳಿದ್ದೀನಿ ಮಾವ ಕತೆ ಹೇಳುವಾಗ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಹಾ, ಆ ಗಿಳಿ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು. ಅದರ ಹುಟ್ಟಿದಾಗಿನಿಂದ ಅದಕ್ಕೆ ಬಾಯಿ ಬರ್ತಿರ್ಲಿಲ್ಲ, ಅದಕ್ಕೆ ಮಾತಾಡಕ್ಕಾಗ್ತಿರ್ಲಿಲ್ಲ. ಒಂದಿನ ಚಿರ್ಕುಟ್ ಕೊಂಬೆ ಮೇಲೆ ಕೂತಿತ್ತು. ಪಕ್ಷಿಗಳೆಲ್ಲ ಫಲನ ತಿಂತಿದ್ರು ಅಲ್ಲಿ. ಎಷ್ಟು ಚೆನ್ನಾಗಿರೋ ಫಲಗಳನ್ನೆಲ್ಲ ತಿಂತಾ ಇದ್ದಾವೆ ಇವು. ಛೇ, ನಂಗೂ ತಿನ್ನೋಕೆ ಇಂಥದ್ದೇ ಸಿಕ್ಕಿದ್ರೆ. ಪಕ್ಷಿ ಚಿರ್ಕುಟ್ನ ನೋಡಿ ಹೀಗನ್ನುತ್ತೆ. ಅರೆ ನೋಡಿ ನೋಡಿ, ಈ ಚಿರ್ಕುಟ್ ಹಕ್ಕಿನ ನೋಡಿ. ಇದು ಎಂತ ಗಿಳಿ ಅಂದ್ರೆ ಇದಕ್ ಮಾತಾಡಕ್ಕೆ ಬರಲ್ಲ. ನಾನು ಮಾತಾಡದೆ ಇರೋವಂತಹ ಗಿಳಿನ ನೋಡ್ಲೇ ಇಲ್ಲ. ಇಂಥ ಗಿಳಿನೂ ಇರುತ್ತಾ? ಏನ್ ಚಿರ್ಕುಟ್, ಏನ್ ನೋಡ್ತಿದ್ಯಾ? ನಿಂಗೂ ಈ ಫಲಗಳೆಲ್ಲ ಬೇಕಾ? ತಕೋ, ಫಲನ ತಿನ್ನು, ತಕೋ. ಚಿರ್ಕುಟ್ ಹಣ್ಣು ತಗೊಳಕ್ಕೆ ಮುಂದೆ ಹೋಗುತ್ತೆ. ಆಗ ಅದು ಆ ಹಣ್ಣ ಮತ್ತೆ ಕಿತ್ಕೊಂಡ್ಬಿಡುತ್ತೆ. ಹಾ, ಏನ್ ಅರ್ಜೆಂಟಾ ಚಿರ್ಕುಟ್? ಒಂದ್ ಪದ್ಯ ಹಾಡು ನೋಡೋಣ. ಕೇಳಿದ್ದೀನಿ ನೀನು ಚೆನ್ನಾಗ್ ಆಡ್ತೀಯಂತೆ. ಹಂಗಂತ ಪಕ್ಷಿಗಳೆಲ್ಲ ನಗಕ್ ಶುರು ಮಾಡ್ಬಿಡುತ್ತೆ. ಚಿರ್ಕುಟ್ ಪಾಪ ಬೇಜಾರಾಗ್ಬಿಡುತ್ತೆ. ಮತ್ತೆ ಪಾಪ ಅಲ್ಲಿಂದ ಹಾರಿ ಬೇರೆ ಗಿಡಕ್ ಹೋಗ್ಬಿಡುತ್ತೆ.